ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಬಂದ್ಬಿಟ್ಟು ಸ್ಪೆಷಲೇ. ಸೊ ವಿಕ್ರಮ್ಗೆ ಬರ್ಡೇ. ವಿಕ್ರಮ್ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಅಣ್ಣ ಮಗ. ಇವನ್ಗೆ ಎಷ್ಟು ಏಜು? 4 3 ತುಂಬಿ 4. 4 3 ತುಂಬಿ 4 ನೋಡಿ ಒಂದು ಡ್ರೆಸ್ಸು. ಐ ಡ್ರೆಸ್ ಎಲ್ಲ ತಗೊಂಡಿದ್ದು ಬ್ಲಾಗೇ ಮಾಡಿಲ್ಲ ನಾವು. ಬಾ ಹೀರೋ ಹೀರೋ ಸೂಪರ್ ಹೀರೋ. ಹಾಯ್ ಹಾಯ್ ಹೇಳು. ಬಾಯ್ ಸೊ ಇನ್ನೊಂದು ಹೇಳಬೇಕು, ಮತ್ತು ನನ್ನ ಡ್ಯೂಕ್ 200 ಬಂದ್ಬಿಟ್ಟು ಸರ್ವಿಸ್ ಮಾಡ್ಬಿಟ್ಟು ತಗೊಂಬಂದೆ ನೆನ್ನೆನೆ. ಸೊ ನೆನ್ನೆ ಬೆಳಗ್ಗೆನೇ ಅದೇ ವೀಡಿಯೋ ಎಲ್ಲ ಶೂಟ್ ಮಾಡ್ಬಿಟ್ಟು ಆ್ಯನಿವರ್ಸರಿದು ವೀಡಿಯೋ ಎಲ್ಲ ಶೂಟ್ ಮಾಡಿಬಿಟ್ಟು ಬೆಳಗ್ಗೆ KTM ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಅಲ್ಲಿಂದ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಗಾಡಿ ತೊಗೊಂಬಂದೆ. ಸೊ ಹಂಗೆ ಈ ಬ್ಲಾಗಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಸೊ ಬನ್ನಿ ಗಾಡಿ ನೋಡೋಣ. ಬಾ 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 ನೋಡಿ ಹೆಂಗ್ ನಿಂತಿದೆ ಗಾಡಿ. ಓಪನ್ ಬನ್ ಮೆದುವಾ ಸ್ವಾಮಿ. ಸೊ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ಹತ್ತತ್ರ 5,000 ಆಯಿತು ಸರ್ವಿಸ್ಗೆ. 5,000 ಆಯಿತು ಸರ್ವಿಸ್ಗೆ. ರಿಟರ್ನ್ ಬರುವಾಗ ನಾನು ತಗೊಂಬಂದ್ಬಿಟ್ಟೆ. ಸರಿ ಹಂಗೆ ಈ ವ್ಲಾಗಲ್ಲಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಸರ್ವಿಸ್ ಮಾಡಿದ್ದು ಎಷ್ಟು ಕಿಲೋಮೀಟ್ರಿಗೆ? 24,000 10 ಕಿಲೋಮೀಟರ್. 24,100 ಕಿಲೋಮೀಟ್ರ್, 101 ಕಿಲೋಮೀಟ್ರು ಇಟ್ಕೊಬೇಕು ನಾಪ್ಕ. ಸೊ ವೀಡಿಯೋದಲ್ಲಿ ರೆಕಾರ್ಡ್ ಐತೆ, ನಾಪ್ಕ ಇರುತ್ತೆ. ಎಕ್ಸಾಸ್ಟ್ ನೋಡ್ಕೊಳ್ಳೋಣ. ಇಲ್ಲೇ ರಾಜಾಜಿ ನಗರ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬೇರೆ ಹೋಗಿ ಕೊಟ್ಟು ಒಂದು 10 ಗಂಟೆಗೆ ಕೊಟ್ಟೆ. ಸೊ ಒಳ್ಳೆ ಸರ್ವಿಸ್ ಮಾಡಿಕೊಟ್ರು. 4,000 5,000 ಕೊಡ್ತೀವಲ್ಲ, ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಏನೇನು ಚೇಂಜ್ ಮಾಡಿದ್ದೀನಿ ಅಂದರೆ ಬ್ರೇಕ್ ಪ್ಯಾಡು ಮತ್ತು ಫ್ರಂಟು ಬ್ಯಾಕು 2 ಬ್ರೇಕ್ ಪ್ಯಾಡು ಚೇಂಜ್ ಮಾಡಿಬಿಟ್ಟೆ. ಮತ್ತು ಇಂಜಿನ್ ಆಯಿಲು, ಏರ್ ಫಿಲ್ಟ್ರು ಹಂಗೆ ಹಿಂಗೆ ಎಲ್ಲ ಚೇಂಜ್ ಮಾಡಿ ಇವಾಗ ಹೊಸ ಗಾಡಿ ಹೆಂಗಿರುತ್ತೋ ಹಂಗೆ ಐತೆ. ಏನೋ ನೀನು ಬ್ಲಾಗ್ ಮಾಡ್ತಾ ಇದ್ಯಾ? ಅಪ್ಕಮಿಂಗ್ ಯೂಟ್ಯೂಬರ್. ಅವನು ಅಪ್ಕಮಿಂಗ್ ಯೂಟ್ಯೂಬರ್ ತಾನೇ ಸ್ವಾಮಿ? ನಾನು ಹೇಳೋ ಥರ ಹೇಳ್ತೀಯಾ? ಹೇ ಗೈಸ್, ನಾನೇ ವಿಕ್ರಮ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹೇಳು. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸ್ವಲ್ಪ ಇನ್ನೂ ಮಾತು ಬರ್ತಾ ಇಲ್ಲ ನೀಟಾಗಿ. ಸೊ 4 ಇಯರ್ಸ್ ಅಲ್ವಾ, ಏನು ಗೊತ್ತಾಗುತ್ತೆ ತಾನೇ ಸ್ವಾಮಿ? ಸರಿ ಬಾ 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 ಮೇಲ್ಗಡೆ ಹೋಗೋಣ ಬಾ. ಸರಿ ಗೈಸ್, ನಾನು ಬಂದ್ಬಿಟ್ಟು ಅದೇ ಈವ್ನಿಂಗ್ ಮೇಲ್ಗಡೆನೇ ಬಂದ್ಬಿಟ್ಟು ಅವನಿಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ. ಕೇಕ್ ಎಲ್ಲ ಕಟ್ ಮಾಡ್ತಾರೆ. ಅವ್ರ ಅಪ್ಪನೇ ಕೇಕ್ ತಗೊಂಡ್ಬರ್ತಾನಂತೆ. ಸರಿ ಅಂತ ನೀನೇ ತಗೊಂಬಂದ್ಬಿಡು ಅಂತ ಅಂದೆ ಹೋಗುವಾಗನೇ. ಸೊ ಸಾಯಂಕಾಲ ಬಂದ್ಬಿಟ್ಟು ಇದು ಮಾಡ್ತಾರೆ ಮನೇಲಿ, ಬರೀ ಪಾಯಸನ ಇವತ್ತು. ವಡೆ ನೋಡಪ್ಪ, ಅದೆಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ. ಮಧ್ಯಾಹ್ನ ಇವಾಗ ಆಲ್ರೆಡಿ ಟೈಮ್ 11:30 12 ಗಂಟೆ ಅನಿಸುತ್ತೆ. ನಾನು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ರಜಾ ತಗೊಂಡೆ. ಕ್ಲೈಮೇಟ್ ನೋಡಿ ಹೆಂಗಿದೆ ಬ್ಯಾಂಗ್ಳೂರಲ್ಲಿ. ಯಪ್ಪ. ಸರಿ ಗೈಸ್, ನಾನು ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಸಾಯಂಕಾಲ ಮಧ್ಯಾಹ್ನ ಬಂದ್ಬಿಟ್ಟು ಇವತ್ತು ಅಮಾವಾಸ್ಯೆ ತಾನೆ? ಇವತ್ತು ಅಮಾವಾಸ್ಯೆ ಬೇರೆ.
ಸೊ ನಮ್ಮ ತಾತಾಗೆಲ್ಲ ಬೇರೆ ಪೂಜೆ ಮಾಡ್ತಾರೆ. ಸೊ ವಡೆ ಅದೆಲ್ಲ ಇಕ್ಕಿ ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ಬಿಟ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನು ಮಾಡ್ತಿದ್ಯಾ ಮಾಮ? ಏನು ಡೆಕೋರೇಷನ್ ಮಾಡ್ತಿದ್ದೀನಿ. ಯಾರ್ಯಾರು? ನಾನು ನಾನಿಲ್ಲ. ಯಾಕೆ? ನಾ ವಿಡಿಯೋ ಮಾಡಬೇಕಾ? ಯಾರಿಗೆ ಡೆಕೋರೇಷನ್ ಮಾಡ್ತಾ ಇರೋದು? ಏನಕ್ಕೆ? ಏನಕ್ಕೆ ಕೇಕ್ ಕಟ್? ಬರ್ಡೇನಾ ನಿಂದು? ಆಯ್ತಾ? ಬಲೂನ್ ಊದಿದ್ದು ಎಷ್ಟೊತ್ತು? ಬೇಗ ಬೇಗ. ಒಬ್ಬು ನಿಮಗೆ ಜಾಸ್ತಿ. ನಿನಗ ಕರೆಕ್ಟಾಗಿ ಹೇಳ್ದೆ ಬಿಡು. ಕಷ್ಟಪಡ್ತಿರೋದು ನಾನು. ನಾನು ವಿಡಿಯೋ ಮಾಡ್ತಿಲ್ವಾ? ಓ ಬೇಗ ಬೇಗ ಡೆಕೋರೇಷನ್ ಮಾಡಬೇಕು. ಟೈಮ್ ಆಯಿತು. ಕೇಕ್ ಕಟ್ ಮಾಡಬೇಕು ಅಲ್ಲ ವಿಕ್ರಮ್? ಚಿತ್ತ ನೋಡು ಎಷ್ಟು ಲೇಟಾಗಿ ಮಾಡ್ತೈತೆ. ಈ ಬಲೂನ್ ಎಲ್ಲಿಗೆ ಕಟ್ತೀಯಾ? ನಾನು ತಲೆಯಲ್ಲಿ ಬಾ ಕಟ್ತೀನಿ. ನಾನು ಕಟ್ತೀನಿ. ಇಬ್ರು ತಲೆಗೂ ಕಟ್ತೀನಿ ಒಂದೊಂದು ಬಲೂನು. ಈ ಕಡೆ ಕಿವಿಗೊಂದು, ಈ ಕಡೆ ಕಿವಿಗೊಂದು ಕಟ್ತೀನಿ. ನಾನು ತಲೆಯಲ್ಲಿ ಕಟ್ತೀನಿ. ತಲೆಯಲ್ಲಿ ಕಟ್ಕೋಬೇಡ. ನೋಡು, ಈ ಕಡೆ ಕಿವಿಗೊಂದು, ಈ ಕಡೆ ಕಿವಿಗೊಂದು ಕಟ್ಕೋಬೇಡ. ಸರಿ ಮೇಡಮ್. ಸರಿ ಮೇಡಮ್. ಸರಿ ಮೇಡಮ್. ಸರಿಯಾಗಿದ್ದಾರೆ ಇಬ್ರು. ನಮ್ದು ಸಿಗ್ನೇಚರ್ ಸ್ಟೆಪ್ ಇದೆ. ಆದ್ರೆ ವಿಕ್ರಮ್ ಏನ್ ಗೊತ್ತಾ, ಈ ಮ್ಯೂಸಿಕ್ ಎಲ್ಲೇ ಕೇಳಿದ್ರು ಡ್ಯಾನ್ಸ್ ಆಡ್ತಾನೆ. ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ಡೇ ಬಂದ್ಬಿಟ್ರೆ ಹೆಂಗ್ ಗೊತ್ತಾ, ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಬರ್ಡೇಗೆ ಮತ್ತೆ ದೀಪಾವಳಿಗೆ ಮಾತ್ರನೇ ಬಟ್ಟೆ ಎಲ್ಲ ಈಸ್ಕೊಡ್ತಾರೆ. ಈ ಎರಡೇ ಇದಕ್ಕೆ ಬಟ್ಟೆ ಈಸ್ಕೊಡ್ತಾರೆ. ಬರ್ತ್ಡೇ ಅಂದಿದ್ದ ತಕ್ಷಣ ನಾವು ಇಲ್ಲಿ ಶರ್ಟ್ ಪ್ಯಾಂಟ್ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಚಾಕ್ಲೇಟು, ಅದು ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಗೊತ್ತು. ಆ ಚಾಕ್ಲೇಟು, ಮತ್ತೆ ನಾರ್ಮಲ್ ಕೇಕು. ಅವತ್ತಿನ ದಿವಸ ಬಂದ್ಬಿಟ್ಟು ಕೇಸರಿ ಪಲಾವ್ ಮಾಡ್ತಾರೆ. ಅಷ್ಟೇ, ಮುಗೀತು ಕತೆ. ಸಿಂಪಲ್ ಆಗಿ ಸಾಕು ಇದೆ. ಇವನಿಗೆ ಇಷ್ಟೇ ಸಾಕು. ನೆಕ್ಸ್ಟ್ ವರ್ಷ ನಿನಗೆ ಎಲ್ಲಾದ್ರೂ ಆಚೆಗೆ ಕರ್ಕೊಂಡು ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ತೀನಿ. ಇಪ್ಪಿಯಾ ನದೇ? ಇಪ್ಪಲ್ಲ ಇಲ್ಲ, ಕಾಸಿಲ್ಲ ಹಂಗಿತ್ತ. ದುಡ್ಡು ಇಲ್ಲಪ್ಪ, ದುಡ್ಡು ಇಲ್ಲಪ್ಪ. ಅಪ್ಪ ಕಿತ್ತ? ಹಾಂ. ಸರಿ ಗೈಸ್, ನಾನು ರೆಡಿ ಆಗ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಯಾರ್ಯಾರು ಬರ್ತಾರಂತೆ? ನಮ್ಮಣ್ಣ ಫ್ರೆಂಡ್ಸು ಸ್ವಲ್ಪ ಜನ ಬರ್ತಾರಂತೆ. ರಿಲೇಟಿವ್ಸು ಗೊತ್ತಿಲ್ಲ. ನನಗೇನು ಕೇಳ್ತೀಯ? ಯಾರ್ಯಾರು ಕರೆದಾರಂತೆ ನಂಗೆ ಗೊತ್ತಿಲ್ಲಪ್ಪ. ಯಾರು ಅವರು ಕರೆದಿದ್ದಾರೆ ಅಂತ ಬಂದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ. ಸರಿ ಗೈಸ್, ನಾನು ಸ್ವಲ್ಪ ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೊನೆಗೆ ಒಂದು ಕೇಕ್ ತಿಂದ್ಬಿಟ್ಟ. ಕೇಕ್ ಕಟ್ ಮಾಡೋ ಅಂದ್ರೆ ಅಳ್ತಾ ಇದ್ದ. ಬೆಳಗ್ಗೆಯಿಂದ ಹಿಂಸೆ ಕೊಟ್ಟ. ಕೇಕ್ ಬೇಕು, ಕೇಕ್ ಬೇಕು, ಕೇಕ್ ಬೇಕು ಅಂತ ಅಂದ್ಬಿಟ್ಟು ನೋಡಿ ಅಳ್ತಾ. ಮಕ್ಕ ನೋಡಿ, ಮಕ್ಕ ನೋಡಿ.
ಅಲ್ಲಿ ಬೇರೆ ಬೇರೆ ಸಾಂಗ್ ಹಾಕಿದ್ದಾರೆ. ಸಾಂಗು ಮತ್ತೆ ಎಷ್ಟೊಂದ್ ಜನ ಬಂದ್ಬಿಟ್ರು ಅವ್ನು ಫುಲ್ಲು ಭಯ ಆಗುತ್ತೆ. ಅದಕ್ಕೆ ನಮ್ಮ ಅಣ್ಣ ಫ್ರೆಂಡ್ ಎಲ್ಲ ಬಂದ್ಬಿಟ್ರು, ಅದಕ್ಕೆ ಫುಲ್ ಭಯ ಬಂದ್ಬಿಡ್ತು. ಕಾಪಿರೈಟ್ ಕ್ಲೇಮ್ ಬೇರೆ ಬರುತ್ತೆ, ಅದಕ್ಕೆ ಆಚೆ ಬಂದ್ಬಿಟ್ಟು ಮಾತಾಡ್ತಿದ್ದೀವಿ. ಸೊ ಓಕೆ ಗಾಯ್ಸ್, ಈ ವ್ಲಾಗ್ ಏನೋ ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ಬಾಯ್. ಹಂಗ ವ್ಲಾಗ್ ಬನ್ನಿ ಸ್ವಾಮಿ. ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡ್ತೀನಿ, ಬರ್ಡೇ ವ್ಲಾಗ್ ಮಾಡ್ತೀನಿ ಅಂತ ಇದ್ದೆ. ಇಲ್ಲಿ ಸ್ವಲ್ಪ ಮುಂದೆ ಬಾ, ಅಲ್ಲಿ ಮ್ಯೂಸಿಕ್ ಬರುತ್ತೆ. ಇವಾಗ ಹೇಳು. ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂಡು ಇವಾಗ ನೋಡಿ ಹೆಂಗಿದ್ದಾನೆ ಅಳ್ಕೊಂಡಿದ್ದಾನೆ. ಕೇಕ್ ಕಟ್ ಮಾಡಕ್ಕಲ್ಲ ಭಯ, ಆದ್ರೆ ಎಲ್ಲರೂ ಇದ್ರು ಅಂತ ಅಂದು ಸ್ವಲ್ಪ ಭಯ ಪಟ್ಕೊಂಡ ಅಷ್ಟೇ. ವಿ ಗೈಸ್ ಬಾಯ್. ಈ ವ್ಲಾಗ್ ಅನ್ನು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ಬಾಯ್. ಲವ್ ಯು ಗೈಸ್. Love you, ಬಾಯ್. bye. ಹಂಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಲಿಂಕ್ ಕೊಟ್ಟಿರ್ತೀನಿ. ಹಂಗೆ Bye. ಇವಳು ಸ್ಟುಡಿಯೋಗೆಲ್ಲ ಹೋಗ್ತಾಳೆ, ಮೇಕೋರ್ ಎಲ್ಲ ಮಂಡೆಯಿಂದ ಮಾಡ್ತಾಳೆ. ನನ್ನ ವ್ಲಾಗ್ ಬರುತ್ತೆ. ಆ್ಯಕ್ಚುಲಿ ಮಂಡೇ ಅಂತ, ಇವತ್ತು ಶನಿವಾರ, ನಾಳೆ ಬಂದ್ಬಿಟ್ಟು ಸಂಡೇ ಬೇಡ ಅಂತ ಅಂದ್ಬಿಟ್ರು. ಸೊ ಮಂಡೆಯಿಂದ ಬಾ ಅಂತ ಅಂದರು. ಸೊ ಮಂಡೆಯಿಂದ ಬಂದ್ಬಿಟ್ಟು ಸ್ಟುಡಿಯೋ ಕೆಲ್ಸಕ್ಕೆ ಹೋಗ್ತಾಳೆ. ಸೊ ವ್ಲಾಗ್ ಎಲ್ಲ ಬರುತ್ತೆ, ಅಪ್ಕಮಿಂಗ್ ವ್ಲಾಗ್ಸು. ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ನಾನು ಬಂದ್ಬಿಟ್ಟು ಇಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದೀನಿ, ಕ್ಯಾಮರಾ ಇರೋದು ಇಲ್ಲಿ. ಸಾರಿ ಗೈಸ್, ಲವ್ ಯು ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಹೇಳು ಬಿಕ್ಕು. ಬಾಯ್. ಹಂಗ್ ಬರ್ ಸ್ವಾಮಿ. ಬಾಯ್. ಅಯ್ಯೋ ನಡುತ್ತಿದ್ದಾನಪ್ಪ. ಓಕೆ ಗೈಸ್ ಬಾಯ್.